ಹಾಯ್ ಎಲ್ಲರಿಗೂ ಆಕೃತಿ ಆರ್ಟ್ಸ್ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ. ಜಸ್ಟ್ 2 to 3 ಅವರ್ಸಲ್ಲಿ ಈ ಎಲಿಗೆಂಟ್ ಟ್ಯಾಸಲ್ ಹೆಂಗೆ ಮಾಡೋದು ನೋಡೋಣ. ಇದು ಚಾಂದಬಾಲಿ ಅಂತಾರೆ. ಯೂಶ್ವಲಿ ಇದನ್ನು ಇಯರಿಂಗ್ಸ್ ಯೂಸ್ ಮಾಡ್ತಿದ್ರು, ನಾನು ಇದನ್ನು ಟ್ಯಾಸಲ್ಗೆ ಯೂಸ್ ಮಾಡ್ತಿದ್ದೀನಿ. ಫಸ್ಟು 32 ದಾರನ ಸುತ್ತಕೊಂಡು ಇದಕ್ಕೆ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು. ಸ್ಟಿಕ್ ಆದಮೇಲೆ ನಿಧಾನವಾಗಿ ಇದನ್ನು ವ್ರ್ಯಾಪ್ ಮಾಡಬೇಕು ಕಂಪ್ಲೀಟ್ ರಿಂಗ್ ಮೇಲೆ. ಸ್ವಲ್ಪ ಟೈಟಾಗಿ ಹೋಲ್ಡ್ ಮಾಡಬೇಕು, ಇಲ್ಲಾಂದರೆ ಲೂಸ್ ಆದರೆ ಕಂಪ್ಲೀಟ್ ವ್ರ್ಯಾಪ್ ಮಾಡಿರೋದು ಓಪನ್ ಆಗಿಬಿಡುತ್ತೆ. ಸೊ ನಿಧಾನವಾಗಿ ಆದಷ್ಟು ಟೈಟಾಗಿ ಇಟ್ಕೊಂಡು ಪಕ್ಕಕ್ಕೆ ಗ್ಯಾಪ್ ಇಲ್ಲದೆ ವ್ರ್ಯಾಪ್ ಮಾಡಬೇಕು. ನೋಡಿ, ಇದು ಕಂಪ್ಲೀಟ್ ವ್ರ್ಯಾಪ್ ಆಗಿದೆ. ಈ ಥರ ಎಲ್ಲೂ ಗ್ಯಾಪ್ ಇಲ್ಲದೆ ನೀಟಾಗಿ ಫಿನಿಶಿಂಗ್ ಬಂದಿದೆ. ಈಗ ಲಾಸ್ಟ್ಗೆ ಗ್ಲೂ ಗಮ್ ಹಾಕ್ಕೊಂಡು ಸ್ಟಿಕ್ ಮಾಡ್ಕೋಬೇಕು. ಈಗ ಎಡ್ಜಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಅದೆಲ್ಲೂ ದಾರ ಓಪನ್ ಆಗದಿರೋ ಥರ ನೀಟ್ ಫಿನಿಶಿಂಗ್ ಬರಬೇಕು. ನೋಡಿ, ಇದೆಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗು. ಸೊ ಈ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿಟ್ಕೋಬೇಕು. ಆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಥರ. ರಿಂಗ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡಿ ಇಟ್ಕೋಬೇಕು. ಗ್ರ್ಯಾಂಡ್ ಲುಕ್ ಬರಲಿ ಅಂತ ನಾನು ಕುಂದನ್ಸ್ನ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ರಿಂಗಿಗೂ ಕುಂದನ್ಸ್ನ ಸ್ಟಿಕ್ ಮಾಡ್ಕೊಂಡು ಬರಬೇಕು. ಈ ಡಿಸೈನ್ ಅಂತೂ ತುಂಬಾ ಈಸಿ, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿ ಡಿಫ್ರೆಂಟ್ ಲುಕ್ ಕೊಡೋ ಟ್ಯಾಸಲ್ಸ್ ಇದು. ಎಲ್ಲ ಥರ ಸ್ಯಾರೀಸ್ಗೂ ಸೂಟ್ ಆಗುತ್ತೆ. ರೇಷ್ಮೆ ಸ್ಯಾರಿ ಆಗಲಿ, ಸಿಂಪಲ್ ಸ್ಯಾರಿ ಆಗಲಿ, ಕಾಟನ್ ಸ್ಯಾರಿ ಆಗಲಿ, ಎಲ್ಲದಕ್ಕೂ ಸೂಟ್ ಆಗೋ ಒಂದು ಚೆನ್ನಾಗಿರೋ ಟ್ಯಾಸಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡ್ಬೋದು. ಬಿಗಿನರ್ ಫ್ರೆಂಡ್ಲಿ ಟ್ಯಾಸಲ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡೋ ಟ್ಯಾಸಲ್ಸ್ ಇದು. ನೋಡಿ, ಬರ್ದೇ ಇರೋರು ಇದನ್ನು ಟ್ರೈ ಮಾಡ್ಬೋದು ನಿಮ್ಮ ಸ್ಯಾರೀಸ್ಗೆ. ನೋಡಿ, ಫೈನಲ್ ಲುಕ್ ಈ ಥರ ಬರುತ್ತೆ. ಸೊ ನಿಮಗೂ ಈ ಥರ ಡಿಫ್ರೆಂಟ್ ಆಗಿರೋ ಟ್ಯಾಸಲ್ಸು ಮತ್ತು ಡಿಸೈನ್ಸು ಬೇಕು ಅಂದರೆ ಆಕೃತಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ.